ಹಾಯ್ ಗೈಸ್, ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ಬೆಳಗ್ಗೆನೇ ಸ್ವಲ್ಪ ಐಟಮ್ಸ್ ನಾನು ಝಪ್ಟೋದಿಂದ ಆರ್ಡರ್ ಮಾಡಿದ್ದೆ. ಬ್ಯಾಂಗ್ಳೂರಲ್ಲಿದ್ದರೆ ಇದೊಂದು ಅಡ್ವಾಂಟೇಜೋ ಡಿಸ್ಅಡ್ವಾಂಟೇಜೋ ಗೊತ್ತಿಲ್ಲ. ಏನೇ ಬೇಕಂದ್ರೆ 10 ಮಿನಿಟ್ಸಲ್ಲಿ ಬಂದುಬಿಡುತ್ತೆ. ಸೊ ಝಪ್ಟೋದಲ್ಲಿ ಆರ್ಡರ್ ಮಾಡಿದೆ, ಹೋಗಿ ತರೋದಕ್ಕೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಈಗ ಚೆಕ್ ಮಾಡ್ತಾ ಇದ್ದೀನಿ ಏನೇನು ಬಂದಿದೆ ಅಂತ ಹೇಳಿಬಿಟ್ಟು, ನಾನು ಆರ್ಡರ್ ಮಾಡಿರೋದು ಎಲ್ಲ ಬಂದಿದೆಯಾ ಅಂತ. ಆ್ಯಕ್ಚುಲಿ ಆಫ್ಲೈನಲ್ಲಿ ಹೋಗಿ ನಾವು ತೊಗೊಂಡು ಬಂದ್ರೇ ವರ್ತ್ ಅನಿಸುತ್ತೆ ನನಗೆ. ಬಿಕಾಸ್ ಆನ್ಲೈನಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ಪೇ ಮಾಡ್ತೀವಿ ವೆನ್ ಕಂಪೇರ್ ಟು ನಾವು ಆಚೆ ನಾವೇ ಹೋಗಿ ಮಾರ್ಕೆಟಿಂದ ತರೋದಕ್ಕಿಂತ. ಸೊ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್, ಬಟ್ ಎಮರ್ಜೆನ್ಸಿಗೆ ಇದೇ ಅಡ್ವಾಂಟೇಜು. ನಾನು ಸೊಪ್ಪನ್ನ ತರಿಸ್ಬೇಕಾದ್ರೆ ಆಲ್ಮೋಸ್ಟ್ ಝಪ್ಟೋದಲ್ಲಿ ಇಲ್ಲ ಬ್ಲಿಂಕೆಟಲ್ಲಿ ಆರ್ಡರ್ ಮಾಡ್ತೀನಿ. ಯಾಕೆಂತಂದರೆ ಎಲ್ಲ ರೆಸಿಡ್ಯೂ ಫ್ರೀನ ನಾವು ಆರ್ಡರ್ ಮಾಡ್ಕೊಳ್ಬೋದು ಬೇಕು ಅಂತ ಅಂದಾಗ. ಆ್ಯಂಡ್ ವಿತ್ ರೂಟ್ಸ್ ವಿತೌಟ್ ರೂಟ್ಸ್ ಅಂತಲೂ ಬರುತ್ತೆ. ಸೊ ಕ್ಲೀನಾಗಿದ್ದರೆ ಬೇಗ ಆಗುತ್ತೆ ಕೆಲಸ. ಆಲ್ರೆಡಿ ನಮಗೆ ಒಂದಷ್ಟು 50% ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಝಪ್ಟೋದಲ್ಲಿ ಆರ್ಡರ್ ಮಾಡ್ಕೊತೀನಿ. ಬಟ್ ಎವ್ರಿ ಟೈಮ್ ಇದನ್ನೇ ಮಾಡೋಣ, ನಂಗೆ ಟೈಮ್ ಇದ್ದಾಗ ನಾನೇ ತೊಗೊಂಡು ಬಂದು ಸೋಸ್ಕೊಳ್ತೀನಿ ಕೂಡ. ಇದರಲ್ಲಿ ಸ್ವಲ್ಪ ರೂಟ್ಸ್ ಇತ್ತು, ಸೊ ಕ್ಲೀನ್ ಮಾಡಿ ಎತ್ತಿಟ್ಟೆ. ಈ ಥರ ಮೆಣಸಿನ್ಕಾಯಿನೆಲ್ಲ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ನ ಈ ಕವರ್ ಒಳಗಡೆ ಹಾಕಿ ಇಲ್ಲ ಬಾಕ್ಸ್ ಒಳಗಡೆ ಹಾಕಿ ತುಂಬು ತೆಗೆದನೇ ಹಾಗೆ ಸ್ಟೋರ್ ಮಾಡಿದ್ರೆ ತುಂಬ ದಿನ ಇರುತ್ತೆ. ಏನೂ ಬೇಗ ಹಾಳಾಗೋದಾಗಲಿ ಆ ಥರ ಏನೂ ಆಗಲ್ಲ. ಮೆಣಸಿನ್ಕಾಯಿನಾಗಲಿ ಸೊಪ್ಪುಗಳನ್ನಾಗಲಿ, ಸೊಪ್ಪನ್ನ ಆಬ್ವಿಯಸ್ಲಿ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಬಟ್ ಮೆಣಸಿನ್ಕಾಯಿ ಎಲ್ಲ ಫ್ರಿಡ್ಜಲ್ಲಿ ಇಡ್ತೀವಲ್ಲ, ಆವಾಗ ಒಂದು ಟಿಶ್ಯೂ ಪೇಪರ್ನ ಈ ಥರ ಕವರ್ ಒಳಗಡೆ ಓಪನ್ ಮಾಡಿ ಒಂದು ಕವರ್ ಒಳಗಡೆ ಹಾಕಿ ಪೇಪರ್ನ ಇಟ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ಬೇಗ ಹಾಳಾಗಲ್ಲ. ನಾನು ಕೂಡ ಇವಾಗ ಹಾಗೇ ಇಡ್ತೀನಿ. ಟಿಶ್ಯೂ ಪೇಪರ್ ಆದರೆ ಮಾಯ್ಶ್ಚರ್ನ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇದನ್ನು ಅಷ್ಟೇ ಗೈಸ್, ಇದು ಗೋರಿಕಾಯಿ ಅಂತ ಕರಿತೀವಿ ನಾವು. ಇದಕ್ಕೂ ಕೂಡ ಅಷ್ಟೇ ನಾನು ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಎತ್ತಿಡ್ತೀನಿ. ಅದು ಏನಾದರೂ ಮಾಯ್ಶ್ಚರ್ ಆಗಿತ್ತು, ನಾನು ಏನಾದರೂ ನೆಕ್ಸ್ಟು ನಾನು ತೆಗಿವಾಗ ಅಂತ ಅಂದಾಗ ಅದನ್ನ ರಿಪ್ಲೇಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಹಾಕಿ ಇಟ್ಬಿಡ್ತೀನಿ. ಅಷ್ಟೇ ಅಂತ ಅಲ್ಲ, ಹಾಗೆ ಜೊತೆಗೆ ಬೀನ್ಸ್ ಆಗಲಿ ಏನಾದರೂ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಅಂದಾಗ, ಇಲ್ಲ ಕ್ಯಾರೆಟ್ನಾಗಲಿ ನಾವೊಂದು ಪೇಪರ್ನ ಹಾಕಿ ಇಟ್ಟಾಗ ಮಾಯ್ಶ್ಚರ್ನ ಅದು ಅಬ್ಸರ್ವ್ ಮಾಡೋದ್ರಿಂದ ಅದು ಅಷ್ಟು ಬೇಗ ಹಾಳಾಗೋದಿಲ್ಲ. ಆ್ಯಂಡ್ ನಾವು ಏನಾದರೂ ನೆಕ್ಸ್ಟ್ ಮತ್ತೆ ನಾವು ಫ್ರಿಡ್ಜ್ ತೆಗೆದು ನೋಡಿದಾಗ ನಾವು ಆ ಪೇಪರ್ ಏನಾದರೂ ವೆಟ್ಟಾಗಿತ್ತು ಇಲ್ಲ ಮಾಯ್ಶ್ಚರ್ ಆಗಿತ್ತು ಅಂತ ಅಂದರೆ ಅದನ್ನ ತೆಗೆದುಬಿಟ್ಟು ರಿಪ್ಲೇಸ್ ಮಾಡಿ ಬೇರೆ ಇದನ್ನು ಹಾಕಿ ಇಟ್ಟರೆ ಮತ್ತೆ ಇನ್ನೂ ಸ್ವಲ್ಪ ದಿನ ಚೆನ್ನಾಗೇ ಇರುತ್ತೆ. ಸೊ ಈ ಟಿಪ್ನ ನೀವು ಫಾಲೋ ಮಾಡಿದ್ರೆ ಜಾಸ್ತಿ ದಿನ ಇಟ್ಕೊಳ್ಬೋದು ತರಕಾರಿನ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪೊಂಗಲ್ನ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೂ ಕೂಡ ಪೊಂಗಲ್ ಇಷ್ಟ ಆ್ಯಂಡ್ ನಮ್ಮ ಪಾಪುಗೂ ಕೂಡ ಪೊಂಗಲ್ ಅಂದರೆ ಇಷ್ಟ. ಸೊ ಅದಕ್ಕೋಸ್ಕರ. ಆ್ಯಂಡ್ ಪೊಂಗಲ್ಗೆ ನಾನು ಕೊಬ್ಬರಿ ಎಲ್ಲ ಹಾಕಲ್ಲ, ಸಿಂಪಲ್ಲಾಗೆ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಗೈಸ್, ನಾನಿಲ್ಲಿ ಇವಾಗ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೆಲ್ದಿಯಾಗಿ ಹೇಗೆ ಕಡಲೆಕಾಯಿ ಸಾಂಬಾರನ್ನ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಹೇಳ್ತೀನಿ, ನಿಮಗೂ ಕೂಡ ತಿಳ್ಕೊಂಡಂಗಾಗತ್ತೆ ಅಂತ ಹೇಳಿ ಬನ್ನಿ ನೋಡೋಣ. 4 hours ನೆನೆಸಿದ್ರೆ ಸಾಕು, ಇದು ನೆನ್ಬಿಡುತ್ತೆ ಬೇಗನೆ. ನಾನು ಬೆಳಗ್ಗೆನೇ ನೆನೆ ಹಾಕಿಟ್ಟಿದ್ದೆ, ಈಗ ಮಧ್ಯಾಹ್ನಕ್ಕೆ ಮಾಡೋಣ ಸಾಂಬಾರನ್ನ ಅಂತ ಹೇಳ್ಬಿಟ್ಟು ಈಗ ನೆನೆಸಿಟ್ಕೊಂಡಿದ್ದೀನಿ. ಫಸ್ಟಲ್ಲಿ ನಾನೀಗ ಒಂದು ಜಾರ್ಗೆ ಒಂದು ಕಡಲೆನ ಹಾಕೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಹಾಕೊಂಡಿದ್ದೀನಿ, ಜಾಸ್ತಿ ಹಾಕಿ ತೊಗೊಂಡಿರೋದು, ಜಾಸ್ತಿ ಹಾಕಿಲ್ಲ. ಅದರ ಜೊತೆಗೆ ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಕಾಯಿ ತುರಿದು ಕೂಡ ಹಾಕೊಳ್ಬೋದು. ನಾನಿಲ್ಲಿ ಹಾಗೇನೆ ಕಟ್ ಮಾಡಿ ಹಾಕೊಂಡಿದ್ದೀನಿ, ಮಿಕ್ಸಿಲಿ ಹೆಂಗೋ ಗ್ರೈಂಡ್ ಆಗುತ್ತಲ್ಲ ಅಂತ ಹೇಳಿ. ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಅದರ ಜೊತೆಗೆ ಈಗ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಿಕ್ಕ ಗೆಡ್ಡೆ ಗಾತ್ರದಾದರೂ ಹಾಕೊಳ್ಬೋದು, ಇಲ್ಲ ಒಂದು 4-5 ಸಿಪ್ಪೆ ಸುಲ್ಬಿಟ್ಟು ಹಾಕೊಳ್ಬೋದು. ಜೊತೆಗೆ ಇದಕ್ಕೆ ನಾನು ಸಾಂಬಾರು ಪೌಡರು ಮತ್ತು ಖಾರದ ಪೌಡರ್ನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಅರಿಶಿನ ಬೇಕಂದ್ರೂ ಕೂಡ ನೀವು ಹಾಕೊಳ್ಬೋದು. ನಾನಿಲ್ಲಿನ ಅರಿಶಿನ ಹಾಕೊಳ್ತಾ ಇಲ್ಲ. ಅದರ ಜೊತೆಗೆ ಉಪ್ಪು ಮತ್ತು ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ಬೇಕು ಅಂತಂದರೆ ಇವಾಗ ಹಾಕೊಳ್ಬೋದು, ಇಲ್ಲ ಅಂದರೆ ನಾವು ಡೈರೆಕ್ಟ್ ಸಾಂಬಾರು ಮಾಡುವಾಗ ಬೇಕಾದರೂ ಹಾಕೊಳ್ಬೋದು. ಹಾಗೆ ಒಂದು 1/2 ಈರುಳ್ಳಿನ ನಾನು ಕಟ್ ಮಾಡಿ ದಪ್ಪದಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಚಿಕ್ಕದು ಒಂದು ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ್ರೆ ಒಂದು ಹಾಕಿ ಸಾಕು, ಜಾಸ್ತಿ ಹಾಕೋದು ಬೇಡ. ಬಿಕಾಸ್ ಟೊಮ್ಯಾಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ಡ್ ಆಗಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಟೊಮ್ಯಾಟೋನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು. ಇದೆಲ್ಲದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ, ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ನಾರ್ಮಲ್ ಆಗಿ ನಾವು ಹೇಗೆ ಒಗ್ಗರಣೆ ಹಾಕ್ಕೊಳ್ತೀವಿ ಆ ಥರನೇ ಇಲ್ಲಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ.
ಇದಕ್ಕೆ ಸ್ವಲ್ಪ ನಾನು ಉದ್ದಿನ ಬೇಳೆನ ಹಾಕಿದ್ದೀನಿ, ಹಾಗೆ ಒಂದು 4-5 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ನೀವು ಯಾರೇ ಆಗಲಿ ಬೆಳ್ಳುಳ್ಳಿನ ಯೂಸ್ ಮಾಡುವಾಗ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ಅದಕ್ಕೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಜಜ್ಜಿ ಹಾಕೋದ್ರಿಂದ ಎಣ್ಣೆಯಿಂದ ಅದು ನಮಗೆ ಹಾರಲ್ಲ, ಸೊ ಅದು ಕೂಡ ಇದರಿಂದ ಒಂದು ಯೂಸ್ ಆಗುತ್ತೆ ಜಜ್ಜಿಬಿಟ್ಟು ಹಾಕಿದರೆ. ಈಗ ಬೆಳ್ಳುಳ್ಳಿ ಜೊತೆಗೆ ನಾನು ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನೊಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೋದು, ಯಾರಿಗಾದ್ರೂ ಜಾಸ್ತಿ ಈರುಳ್ಳಿ ಇಷ್ಟ ಆಗುತ್ತೆ ಅಂತ ಅಂದರೆ. ಇವಾಗ ನಾನು ಅರ್ಧ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆಲಿ. ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನೊಂದು ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ದಪ್ಪದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಆಲೂಗಡ್ಡೆ ಜೊತೆಗೆ ಒಂದು ಬದನೆಕಾಯಿ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾರಿಗಾದ್ರೂ ಬದನೆಕಾಯಿ ಅಲರ್ಜಿ ಇತ್ತು ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಬದನೆಕಾಯಿನ ಸ್ಕಿಪ್ ಮಾಡಿದ್ದೀನಿ, ಬಟ್ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ನೀವೇನಾದರೂ ಬದನೆಕಾಯಿ ಫ್ರೈ ಆದ ತಕ್ಷಣವೇ ನಾನು ಇಲ್ಲಿ ಇದಕ್ಕೆ ಕಡಲೆಕಾಳನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಗೈಸ್, ಕಡಲೆಕಾಳಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ಹಾಗೆ ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ. ಇದು ಎಲ್ಲನೂ ತಗೊಳ್ಳೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಹಾಗೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಇದರಲ್ಲಿ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಕಡಲೆಕಾಳು ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಒಂದು ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ನೀರು ಹಾಕ್ಕೊಂಡು ಇದೊಂದು ಸ್ವಲ್ಪ ಕುದಿಯೋವರೆಗೂ ಬಿಟ್ಟಿದ್ದೀನಿ. ಗೈಸ್, ಕಡಲೆಕಾಳಲ್ಲಿ ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ ಅಷ್ಟೇ ಅಲ್ಲ, ಫೈಬರ್ ಕೂಡ ಇರೋದ್ರಿಂದ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಹಾರ್ಟ್ಗೆ ಒಳ್ಳೆಯದು ಕೂಡ ಇದು. ನಾವು ಇದಕ್ಕೆ ಖಾರನ ತರಿತರಿಯಾಗಿ ಆದರೂ ರುಬ್ಬೋದು, ಇಲ್ಲ ನಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಸಾಫ್ಟಾಗಿ ಕೂಡ ರುಬ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಜಾಸ್ತಿ ಸಾಫ್ಟಾಗಿ ಮಾಡಿರಲಿಲ್ಲ, ಸ್ವಲ್ಪ ತರಿ ಇರಲಿ ಅಂತಾನೇ ಮಾಡಿದ್ದೆ. ಈಗ ಇದಕ್ಕೆ ನಾನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ಬರೋ ಥರ. ಈಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು, ಸೊ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಹಾಕಿದೆ. ನೀವು ಬೇಕಾದರೆ ಉಪ್ಪು ಇಲ್ಲ ಖಾರ ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾನು ಉಪ್ಪೆಲ್ಲ ಹಾಕಿ ನೀರು ಹಾಕಿದ ಮೇಲೆ ಸಾಂಬಾರು ಕುದೀತಾ ಇದೆ. ಸಾಂಬಾರು ಕುದಿಯುವಾಗ ನಾನು ಹುಳಿನ ಇಲ್ಲಿ ಹಾಕ್ತಾ ಇದ್ದೀನಿ, ಅಂದರೆ ಹುಣಸೆ ಹಣ್ಣನ್ನು ನಾನು ನೆನೆಸ್ಬಿಟ್ಟು ಅದರದ್ದು ಹುಳಿ ತಗೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಇವಾಗ. ಗೈಸ್, ನೀವು ಇದನ್ನು ಮೊಳಕೆ ಬರಿಸಿ ಕೂಡ ಮಾಡ್ಬೋದು, ತುಂಬಾ ಹೆಲ್ತಿಗೆ ಒಳ್ಳೆಯದು. ಇದರಲ್ಲಿ ಬಯೋಟಿನ್ ಇರೋದ್ರಿಂದ ಕಡಲೆಕಾಳಲ್ಲಿ ನಮ್ಮ ಹೆಲ್ತ್ಗೆ ಅಂದರೆ ಹೇರ್ಗೆ ಆಗಲಿ ಸ್ಕಿನ್ಗೆ ಆಗಲಿ ತುಂಬಾ ಒಳ್ಳೆಯದು. ಹಾಗೆ ಇದು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ನೀವು ಮಕ್ಕಳಿಗೂ ಕೂಡ ಕೊಡ್ಬೋದು, ಮೊಳಕೆ ಕಟ್ಬಿಟ್ಟು ಕೊಟ್ಟರೆ ಇನ್ನೂ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದು ಡಯಟ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಫೈಬರ್, ಪ್ರೋಟೀನ್ ಮತ್ತು ಮೆಗ್ನೀಷಿಯಮ್ ಎಲ್ಲ ರಿಚ್ ಆಗಿ ಇರೋದ್ರಿಂದ ನಮ್ಮ ಹಾರ್ಟ್ಗೆ ಕೂಡ ತುಂಬಾ ಒಳ್ಳೆಯದು, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ತುಂಬಾ ಒಳ್ಳೆಯದು, ಶುಗರ್ ಕಂಟ್ರೋಲ್ ಆಗುತ್ತೆ. ಗೈಸ್, ನೀವು ಕೂಡ ನಾನು ಈಗ ತೋರಿಸಿದ್ದ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಸಿಂಪಲ್ಲಾಗಿ ಕೂಡ ಮಾಡ್ಬೋದು, ಬೇಗನೆ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಾಂದರೆ ನೀವು ಯಾವ ರೀತಿ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ರೆಸಿಪಿನ ಕಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ ನಮ್ಮ ಮನೇಲಿ, ಹಾಗೆ ನಾನು ರಿವ್ಯೂ ಕೂಡ ಕೊಡ್ತೀನಿ. ಓಕೆನಾ? ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಜೊತೆಗೆ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಜೊತೆಗೆ ಉಪ್ಪಿನಕಾಯಿ ಜೊತೆ ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ. ಇವಾಗ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತಿತ್ತು ಈವ್ನಿಂಗಿಗೆ. ಸೊ ನಾನು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಅಂತ ಏನು ಹೇಳ್ತೀವಿ ಅದನ್ನು ಬೇಯಿಸೋಣ ಅಂತ ಹೇಳಿಬಿಟ್ಟು, ಅದಕ್ಕೆ ಇದಾದರೆ ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ವೀಟ್ ಪೊಟ್ಯಾಟೊನ ಬೇಯಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಲು ಹಾಕಿದ್ರೆ ಸ್ವೀಟ್ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀನಿ ನಾನೀಗ. ಇದೇನಿಲ್ಲ, ಜಸ್ಟ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದಕ್ಕೆ ಗೆಣಸನ್ನು ನಾನೊಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಒಂದು 2 to 3 ಪೀಸಸ್ ಆಗೋ ಥರ ಕಟ್ ಮಾಡಿ ವಾಟರ್ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದಷ್ಟು ವಿಸಲ್ಸ್ನ ಕೂಗ್ಸಿದ್ರೆ ರೆಡಿ ಆಗತ್ತೆ. ಹಿಂದೆ ನನ್ನ ಕಿಚನ್ನ ಯಾರು ಬೈಕೋಬೇಡಿ, ನನ್ನ ಪಾತ್ರೆ ತೊಳೆದಿದ್ದ ನೀರು ನಮ್ಮ ಮನೇಲಿ ಸ್ವಲ್ಪ ಈ ಥರ ಈ ಕಡೆ ಬರುತ್ತೆ, ಇಲ್ಲಿ ಸ್ಲೋಪ್ ಸರಿಯಾಗಿ ಮಾಡಿಲ್ಲ ಅವರು, ಅದಕ್ಕೆ ಅದನ್ನು ಮತ್ತೆ ಕ್ಲೀನ್ ಮಾಡ್ಕೋತೀನಿ. ಜಸ್ಟ್ ಪ್ಲೀಸ್ ಇಗ್ನೋರ್ ಮಾಡಿ ಅದನ್ನು.
ಈಗ ಗೆಣಸು ಬಂದಿದೆ, ರೈಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಈ ಥರ ಬಂದರೆ ಸಾಕು, ಮಕ್ಕಳಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಯಾಗಿರೋದ್ರಿಂದ ಇದನ್ನು ನಾವು ಮಕ್ಕಳಿಗೂ ಕೂಡ ಕೊಡ್ಬೋದು. ಸೊ ನಾನಿಲ್ಲಿ ಪಾಪುಗೆ ಕೊಡೋಣ ಅಂತ ಹೇಳಿಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹಾಗೇನೂ ತಿನ್ನೋಕ್ಕೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಇದು ಅಂದರೆ ಮೀನ್ಸ್ ಸಕ್ಕರೆ ಹಾಲು ಏನು ಹಾಕಿದಾಗೆ ಇನ್ನೂ ಒಳ್ಳೆಯದು. ಆ್ಯಂಡ್ ನಾನಿಲ್ಲಿ ಪಾಪುಗೆ ಇಷ್ಟ ಆಗಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನು ಹಾಕಿ ತಿನ್ನಿಸ್ತಾ ಇದ್ದೀನಿ. ಅವನಿಗೂ ತುಂಬಾ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದ. ನೀವು ಕೂಡ ಮನೇಲಿ ಮಕ್ಕಳಿಗೆ ಕೊಡಿ, ಇದು ಹೆಲ್ತ್ಗೆ ಒಳ್ಳೆಯದು ಕೂಡ. ಈ ವ್ಲಾಗಲ್ಲಿ ಜಾಸ್ತಿ ಅಲ್ಲ ಅಂದರೂ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ನಿಮಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.